ಸೊ ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅಂದ್ಕೊಂತೀನಿ. 775 ಒಂದು ವೇಕೆನ್ಸೀಸ್ಗಳು ಏನು ಕರ್ನಾಟಕದ ಒಂದು ಫಾರೆಸ್ಟ್ ವಾಚರ್ ನ ಒಂದು ಪೋಸ್ಟ್ ಮೇಲೆ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವೇನಾದ್ರೂ ಆಲ್ರೆಡಿ ಈ ಒಂದು ಪೋಸ್ಟ್ ಗೆ ಒಂದು ಅಪ್ಲಿಕೇಶನ್ ಹಾಕಿದ್ರು, ಇಲ್ಲ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರೆ ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ನಂತರ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಏನಕ್ಕಂದ್ರೆ ಬ್ರದರ್, ನಮ್ದು 60% ಇದೆ, 70, 80, 90, 99% ಇದೆ. ನಾವು ಯಾವ ಒಂದು ಸರ್ಕಲ್ಗೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಒಟ್ಟಾರೆ ಹೇಳಕ್ ಹೋದ್ರೆ SLC ನಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ರೆ ಈ ಬಾರಿ ಏನು ಒಂದು ಅಪ್ಲಿಕೇಶನ್ ಹಾಕಬಹುದು ಎಂಬುದರ ಬಗ್ಗೆ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕಮೆಂಟ್ಸ್ ಗಳು ಬಂದಿದ್ದಾವೆ. ಸೊ ಬನ್ನಿ, ಪ್ರತಿಯೊಬ್ಬರ ಒಂದು ಡೌಟ್ಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಒಂದು ಕಂಪ್ಲೀಟ್ ಆಗಿ ಒಂದು ಕ್ಲಿಯರ್ ಅನ್ನ ಮಾಡ್ತೀನಿ. ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡಿದ್ರೆ 100% ಅದು ತಮಗೆ ಒಂದು ಯೂಸ್ಫುಲ್ ಆಗುವುದು ಅಂತೂ ಖಂಡಿತ. ಸೊ ಬನ್ನಿ, ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತೀನಿ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಕರ್ನಾಟಕ ಒಂದು ಫಾರೆಸ್ಟ್ ವಾಚರ್ ನ ಒಂದು ವೇಕೆನ್ಸಿ 2026ರ ಬಗ್ಗೆ ಒಂದು ಹೇಳಕ್ ಹೋದ್ರೆ ಆಲ್ರೆಡಿ ಇದರ ಒಂದು ನೋಟಿಫಿಕೇಶನ್ ಏನೋ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ನಾನು ಆಲ್ರೆಡಿ ಅದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಇನ್ನು ತಾವು ಆ ಒಂದು ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ, ಅಲ್ಲಿ ಅಪ್ಲೋಡ್ ಅನ್ನ ಮಾಡಿದ್ದೀನಿ. ಅಲ್ಲಿಂದ ತಾವು ಹೋಗಿ ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಿ. ಓಕೆನಾ? ಈಗ ಮಾತಾಡೋಕೆ ಹೋದ್ರೆ ಸುಮಾರು ಏನು 775 ಒಂದು ಪೋಸ್ಟ್ ಅನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಕೇವಲ ಒಂದು SLC ಯ ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂತದ್ದು. ಓಕೆನಾ? ಸುಮಾರು 3 ವರ್ಷದ ನಂತರ ಈ ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡಿದ್ದಾರೆ. 2023ರಲ್ಲಿ ಕೇವಲ 310 ಒಂದು ವೇಕೆನ್ಸೀಸ್ ಗಳನ್ನ ಮಾತ್ರ ರಿಲೀಸ್ ಅನ್ನ ಮಾಡಿದ್ರಿ. ಸೊ ನಂತರ 3 ವರ್ಷದ ನಂತರ ಅಂದ್ರೆ ಈಗ 775 ಒಂದು ಪೋಸ್ಟ್ ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಬಂಪರ್ ಆಗಿರುವಂತಹ ಒಂದು ಅವಕಾಶ ಅಂತಾನೆ ಈ ಬಾರಿ ಹೇಳಬಹುದು. ಓಕೆನಾ? ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಇರುವುದಿಲ್ಲ. ಕೇವಲ ಒಂದು ಫಿಸಿಕಲ್ ನ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಳ್ತಿದ್ದಾರೆ. ಅಪ್ಲಿಕೇಶನ್ ಹಾಕುವುದಕ್ಕೆ ಇದೇ ತಿಂಗಳು 30ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಏನೋ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಅರ್ಜೆಂಟ್ ಅನ್ನ ಮಾಡಕ್ಕೆ ಹೋಗ್ಬಿಡಿ. ಟೈಮ್ ಇನ್ನೂ ಜಾಸ್ತಿ ಇದೆ. ಇದರ ರಿಲೇಟೆಡ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಪಡ್ಕೊಳ್ಳಿ. ಯಾವ ಒಂದು ಸರ್ಕಲ್ಗೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಮ್ಮ ಒಂದು ಈ ಬಾರಿ ಸೆಲೆಕ್ಷನ್ ಆಗುತ್ತೆ ಇಲ್ಲ ಎಂಬುದರ ಬಗ್ಗೆ ತಾವು ತಿಳ್ಕೊಳ್ಳಿ. ಕಟ್ ಆಫ್ ಬಗ್ಗೆ ತಾವು ತಿಳ್ಕೊಳ್ಳಿ. ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ತಿಳ್ಕೊಂಡಿದ ನಂತರ ತಾವು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ಪ್ರಯತ್ನವನ್ನ ಮಾಡಿ. ಅದರ ರಿಲೇಟೆಡ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಇದೇ ಒಂದು ಚಾನಲ್ ಅಲ್ಲಿ ಸಿಗುತ್ತೆ. ಸೊ ಆದಷ್ಟು ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಒಂದು ಟಾಪಿಕ್ ಬಗ್ಗೆ ಇಲ್ಲಿ ಒಂದು ಬಂದಾಗ ಸುಮಾರು ಏನು 775 ಒಂದು ಪೋಸ್ಟ್ ಅನ್ನ ಏನ್ ರಿಲೀಸ್ ಅನ್ನ ಮಾಡಿದರೆ, ಈ ಎಲ್ಲಾ ಒಂದು ಪೋಸ್ಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ 1:20 ಒಂದು ಕ್ಯಾಂಡಿಡೇಟ್ಸ್ ಗಳನ್ನ ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ತಾರೆ. ನೀವು ಯಾವ ಒಂದು ಸರ್ಕಲ್ ಗೆ ಒಂದು ಅಪ್ಲಿಕೇಶನ್ ಹಾಕಿರ್ತೀರಾ, ಆ ಎಲ್ಲಾ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಒಂದು ಹುದ್ದೆಗೆ ಸುಮಾರು 20 ಕ್ಯಾಂಡಿಡೇಟ್ಸ್ ಗಳನ್ನ ಒಂದು ಫಿಸಿಕಲ್ ಗೆ ಒಂದು ಕರೀತಾರೆ. ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಬೆಂಗಳೂರು ಸರ್ಕಲ್ ಏನು ಸುಮಾರು 70 ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. 70 ಇಂಟು ಏನು 20 ಅಂತ ತಾವು ಏನು ಒಂದು ಕ್ಯಾಲ್ಕುಲೇಟ್ ಅನ್ನ ಮಾಡಿದಾಗ ಟೋಟಲ್ ಆಗಿ ಎಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಬರ್ತಾರೋ ಅಷ್ಟೊಂದು ಕ್ಯಾಂಡಿಡೇಟ್ಸ್ ಗಳನ್ನ ಏನು ಒಂದು ಫಿಸಿಕಲ್ ಗೆ ಕರೀತಾರೆ. ಸೇಮ್ ಆಗಿ ಬೆಳಗಾವಿ, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಮಗಳೂರು ಈ ರೀತಿಯಾಗಿರುವಂತಹ ಒಂದು 13 ಒಂದು ಸರ್ಕಲ್ಸ್ ಏನಿದಾವೆ, ಪ್ರತಿ ಒಂದು ಸರ್ಕಲ್ ಅಲ್ಲಿ ಎಷ್ಟೆಷ್ಟು ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಇಂಟು 20 ಒಂದು ಕ್ಯಾಂಡಿಡೇಟ್ಸ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಫಿಸಿಕಲ್ ಗೆ ಅಂತ ಒಂದು ಕರೀತಾರೆ. ಬಹಳ ಮುಖ್ಯವಾಗಿ ಈ ಒಂದು ವೇಕೆನ್ಸೀಸ್ ಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ SLC ಯಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದೆ ಎಂಬುದರ ಬಗ್ಗೆ ಮಾತಾಡುವಂತ ಮುಂಚೆ ತಾವು ಸರ್ಕಲ್ ವೈಸ್ ಎಷ್ಟೆಷ್ಟು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂತ ಒಂದು ಸಲ ತಾವು ನೋಡ್ಕೊಳ್ಳಿ. ಸರ್ಕಲ್ ನೇಮ್ ಬಗ್ಗೆ ಮಾತಾಡೋಕೆ ಮೊದಲನೇದಾಗಿ ಬೆಂಗಳೂರು 70 ಒಂದು ವೇಕೆನ್ಸೀಸ್ ಗಳು, ಬೆಳಗಾವಿಗೆ 47 ವೇಕೆನ್ಸೀಸ್ ಗಳು, ಬಳ್ಳಾರಿಗೆ 67 ಒಂದು ವೇಕೆನ್ಸೀಸ್ ಗಳು, ಚಾಮರಾಜನಗರಿಗೆ 169 ವೇಕೆನ್ಸೀಸ್ ಗಳು, ಒಂದು ಒಳ್ಳೆಯ ಒಂದು ವೇಕೆನ್ಸಿ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಚಿಕ್ಕಮಗಳೂರಿಗೆ 56, ಧಾರವಾಡಿಗೆ 12, ಹಾಸನ್ಗೆ 30, ಇನ್ನು ಕೆನರಾಗೆ 60, ಕೊಡಗಿಗೆ 32 ಒಂದು ವೇಕೆನ್ಸೀಸ್ಗಳು, ಕಲಬುರಗಿ ಕೇವಲ 4 ಒಂದು ವೇಕೆನ್ಸೀಸ್ಗಳು, ಮಂಗಳೂರು 54, ಮೈಸೂರು 120 ವೇಕೆನ್ಸೀಸ್ಗಳು. ಇದು ಒಳ್ಳೆಯ ಒಂದು ವೇಕೆನ್ಸಿ ಅಂತಾನೆ ಹೇಳ್ಬೋದು. ನಂತರ ಶಿವಮೊಗ್ಗಗೆ 38 ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಟೋಟಲ್ ಆಗಿ 13 ಸರ್ಕಲ್ ಇಂದ ಸುಮಾರು 775 ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರುವಂತದ್ದು. ಸೊ ಇದರ ಬಗ್ಗೆ ತಮಗೆ ಒಂದು ಕ್ಲಾರಿಟಿ ಆಗಿರಬೇಕು, ಯಾವ ಒಂದು ಸರ್ಕಲ್ ಅಲ್ಲಿ ಎಷ್ಟೆಷ್ಟು ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ. ಬ್ರದರ್, ಈ ಒಂದು 13 ಸರ್ಕಲ್ ಅಲ್ಲಿ ಯಾವ ಒಂದು ಸರ್ಕಲ್ ಗೆ ಈ ಬಾರಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ನೋಡಿ, ಪ್ರತಿ ಒಂದು
ಸರ್ಕಲ್ ಏನು ಇಂತಿಷ್ಟು ಒಂದು ವೇಕೆನ್ಸೀಸ್ ಗಳನ್ನಂತ ಏನ್ ರಿಲೀಸ್ ಅನ್ನ ಮಾಡಿದರೆ ಖಂಡಿತವಾಗಿ ಹೇಳ್ತಾ ಇದೀನಿ, ಒಂದು ಕಟ್ ಆಫ್ ಅಂತೂ ಒಂದು ಜಾಸ್ತಿ ಹೋಗೇ ಹೋಗುತ್ತೆ. ಏನ್ ಮಾಡ್ತೀರಾ ಅಂದ್ರೆ ಯಾವ ಯಾವ ಒಂದು ಸರ್ಕಲ್ ಅಲ್ಲಿ ಒಂದು ಹೆಚ್ಚು ಒಂದು ವೇಕೆನ್ಸೀಸ್ ಗಳು ಏನಿದಾವೆ ಆ ಒಂದು ಸರ್ಕಲ್ ಗೆ ತಾವು ಟಾರ್ಗೆಟ್ ಅನ್ನ ಮಾಡಿ ತಾವು ಅಪ್ಲಿಕೇಶನ್ ಹಾಕೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವ ಒಂದು ಸರ್ಕಲ್ ಗೆ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ, ಅದರ ಒಂದು ಕಟ್ ಆಫ್ ರಿಲೇಟೆಡ್ ಏನು ಆದಷ್ಟು ಬೇಗ ಅದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಅಪ್ಲಿಕೇಶನ್ ಹಾಕಕ್ಕೆ ಸಮಯ ಅಂತೂ ಬಹಳ ಜಾಸ್ತಿನೇ ಇದೆ, ಅರ್ಜೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ. ಒಂದು ಅಪ್ಡೇಟ್ ಅನ್ನ ಪಡೆದ ನಂತರ ತಾವೇನೋ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಈಗ ಬಹಳ ಒಂದು ಮುಖ್ಯವಾಗಿ ಬ್ರದರ್, SSLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದ್ರೆ ಈ ಬಾರಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರೆ ತಮ್ದೇನಾದ್ರೂ ಒಂದು 65 ಆಗಿರ್ಬೋದು, 70 ಆಗಿರ್ಬೋದು, 75, 80, 85, 90, 95, 100% ಇದ್ರೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಬ್ರದರ್ ಹೀಗೆ ಹೇಳ್ತಿದ್ದೀರಾ, ಪ್ರತಿ ಒಂದು ಸರ್ಕಲ್ ಅಲ್ಲಿ ಒಂದು ಕಟ್ ಆಫ್ ಅಂತೂ ಜಾಸ್ತಿ ಹೋಗೇ ಹೋಗುತ್ತೆ, ಏನೋ ಒಂದು 65, 70, 75% ಇರುವಂತವ್ರು ಕೂಡ ಒಂದು ಅಪ್ಲಿಕೇಶನ್ ಹಾಕ್ಬೋದಾ ಅಂದ್ರೆ 100% ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಏನಕ್ಕಂದ್ರೆ ನೋಡಿ, ಯಾರು ಯಾವ ಯಾವ ಒಂದು ಸರ್ಕಲ್ಗೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಂತ ಒಂದು ಗೊತ್ತಾಗಲ್ಲ. ಅಪ್ಲಿಕೇಶನ್ ಹಾಕಿದವರ ಒಂದು ಪರ್ಸೆಂಟೇಜ್ ಒಂದು ರಿಸಲ್ಟ್ ಎಷ್ಟಿದೆ ಅಂತ ಒಂದು ಗೊತ್ತಾಗಲ್ಲ. ತಾವು ಹಾಕಿರುವಂತಹ ಒಂದು ಸರ್ಕಲ್ಗೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಏನೋ ಒಂದು ಅಪ್ಲಿಕೇಶನ್ ಹಾಕ್ತಾರೆ, ಏನು ನಿಮ್ಗಿಂತ ಅವ್ರದ್ದು ಒಂದು ಪರ್ಸೆಂಟೇಜ್ ಒಂದು ಕಡಿಮೆ ಇದ್ರೆ 100% ಹೇಳ್ತಾ ಇದೀನಿ, ನಿಮ್ಮ ಒಂದು ಸೆಲೆಕ್ಷನ್ ಆಗುವಂತಹ ಒಂದು ಚಾನ್ಸಸ್ ಇದೆ. ಓಕೆ, ಏನು 1:20 ನ ಒಂದು ರೇಷಿಯೋಲಿ ಏನು ಒಂದು ಫಿಸಿಕಲ್ ಗೆ ಕರೀತಾರೆ, ಅದರಲ್ಲಿ ನಿಮ್ಮ ಒಂದು ಶಾರ್ಟ್ ಲಿಸ್ಟ್ ಆಗುವಂತಹ ಒಂದು ಚಾನ್ಸಸ್ ಇದೆ. ಈಗ ನೀವು ಯೋಚನೆ ಮಾಡಬೇಕಾಗಿರುವಂತದ್ದು ಒಂದು ಪರ್ಸೆಂಟೇಜ್ ಒಂದು ರಿಸಲ್ಟ್ಸ್ ಅಲ್ಲ, ನಿಮ್ಮ ಒಂದು ಫಿಸಿಕಲ್ ಬಗ್ಗೆ ತಾವು ಏನೋ ಒಂದು ಯೋಚನೆಯನ್ನ ಮಾಡಿ. ಅಷ್ಟು ಪ್ರತಿಯೊಬ್ಬರು ಏನೋ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಏನೋ ಒಂದು ರೆಡಿ ಆಗಿದ್ದೀರಾ, ತಮ್ಮ ಒಂದು ಫಿಸಿಕಲ್ ಬಗ್ಗೆ ತಾವು ಗಮನವನ್ನು ಕೊಡಿ. ಐ ಹೋಪ್ ಪ್ರತಿಯೊಬ್ಬರ ಒಂದು ಡೌಟ್ಸ್ ಈ ಒಂದು ವಿಡಿಯೋ ಮುಖಾಂತರ ಒಂದು ಕ್ಲಿಯರ್ ಮಾಡಿದೀನಿ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಒಂದು ಕಟ್ ಆಫ್ ರಿಲೇಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರಬಹುದು ಮತ್ತು ಯಾವ ಒಂದು ಸರ್ಕಲ್ ಗೆ ಒಂದು ಅಪ್ಲಿಕೇಶನ್ ಹಾಕಬೇಕು ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನಾನು ಏನೋ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ಒಂದು ಅಪ್ಡೇಟ್ಸ್ ಅನ್ನ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ಹಾಗೆ ಒಂದು ನೋಟಿಫಿಕೇಶನ್ ಆನ್ ಅನ್ನ ಮಾಡಿಕೊಂಡು ಪ್ರತಿಯೊಬ್ಬರು ಏನೋ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ತಾವು ಜಾಯಿನ್ ಆಗಿ.